ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ದಿನಾಂಕ 26/4/2025 ಶನಿವಾರ. ಈ ದಿನದ ಪಂಚಾಂಗ ಫಲವೇನೆಂದರೆ ವಿಶ್ವವಸು ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿ ಅಂದರೆ ಉಪರಿ ಬೆಳಗ್ಗೆ 8:29 ನಂತರ ಚತುರ್ದಶಿ, ಉತ್ತರಭಾದ್ರ ನಕ್ಷತ್ರ, ಉಪರಿ 6:30 ನಂತರ ಬೆಳಗ್ಗೆ ನಿಮಗೆ ರೇವತಿ ನಕ್ಷತ್ರ, ವೈದ್ಯತಿ ಯೋಗ, ವಾಣಿಜ್ಯಕರಣ. ಇಂದಿನ ಪಂಚಾಂಗ ಫಲ. ರಾಹುಕಾಲ ಬೆಳಗ್ಗೆ 9:15ರಿಂದ 10:48, ಯಮಗಂಡ ಕಾಲ ಮಧ್ಯಾಹ್ನ 1:55ರಿಂದ 3:29, ಅಭಿಜಿನ್ ಲಗ್ನ 11:56ರಿಂದ 12:46, ದುರ್ಮುಹೂರ್ತ ಅಥವಾ ಅಶುಭದ ಸಮಯ ಅಂತ ಹೇಳಿದ್ರೆ 7:47ರಿಂದ 8:37 ಅಂತ. ಮೇಷರಾಶಿಯವರಿಗೆ ಅಂದ್ಕೊಂಡಿರ್ತೀರ ಈ ದಿನ ನನಗೆ ಖರ್ಚು ಆಗೋದಿಲ್ಲ, ಹಣವನ್ನು ನಾವು ಶೇಖರಣೆ ಮಾಡಿ ಇಟ್ಕೊಳ್ಬೋದು ಅಂತ. ಗೊತ್ತಿಲ್ಲದೋ ಈ ದಿನ ಮೇಷರಾಶಿಯವರಿಗೆ ಹಣವನ್ನು ಕಳೆದುಕೊಳ್ಳುವ ದಿನವಾಗಿರುತ್ತೆ, ಅಥವಾ ಕೂಡಿರ್ತಕ್ಕಂಥ ಹಣವನ್ನು ದುಂದು ವೆಚ್ಚವಾಗಿ ಕಳೆದುಕೊಂಡ್ಬಿಟ್ಟಿರ್ತೀರ ಅಂತೇಳಿ. ಹಾಗಾಗಿ ಖರ್ಚು ಮಾಡಬೇಕಾದ್ರೆ ಕೊಂಚ ಮಟ್ಟಿಗೆ ಜಾಗ್ರತೆಯಿಂದ ಖರ್ಚು ಮಾಡತಕ್ಕಂಥದ್ದು ಅಂತ. ಈ ದಿನ ಗೊತ್ತಿಲ್ಲದೋ ಒತ್ತಡದ ದಿನಗಳಾಗಿ ಮಾಡ್ಕೊಂಡಿರ್ತೀರ. ಕೆಲಸ ಕಾರ್ಯಗಳಲ್ಲಿ ಯಥೇಚ್ಛವಾಗಿ ತಲ್ಲೀನರಾಗಿ ಇಡೀ ದಿನ ಬ್ಯುಸಿಯಾಗಿರ್ತಕ್ಕಂಥದ್ದು ಅಂತ. ಮಾಡ್ತಕ್ಕಂಥ ವ್ಯಾಪಾರದಲ್ಲಿ ಕೊಂಚ ಮಟ್ಟಿಗೆ ಪ್ರಗತಿಯಾಗತ್ತೆ. ಗೊತ್ತಿಲ್ಲದೋ ಹಣದ ಮುಂಗಿಟ್ಟಿನಲ್ಲಿ ಈ ದಿನ ಸಿಗಾಕೊಂಡ್ಬಿಡ್ಬೋದು ಮೇಷರಾಶಿಯವರು. ಜಾಗ್ರತೆಯಿಂದ ಇರತಕ್ಕಂಥದ್ದು ಅಂತ. ವೃಷಭರಾಶಿಯವರಿಗೆ ಮನಸ್ಸಿನ ಎಲ್ಲ ಇಷ್ಟಾರ್ಥವನ್ನು ಈಡೇರಿಸತಕ್ಕಂಥ ಒಂದಷ್ಟು ದಿನಗಳಾಗಿರುತ್ತೆ ಈ ದಿನ ಅಂತ. ಮನಸ್ಸಿಗೆ ಏನೋ ಒಂದು ತೃಪ್ತಿಕರವಾಗಿರುತ್ತೆ. ಏನೋ ಹೊಸ ಕೆಲಸವನ್ನು ಮಾಡಬೇಕು ಅಂತ ಉತ್ಸಾಹ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಗೊತ್ತಿಲ್ಲದೋ ಮಾಡತಕ್ಕಂಥ ವ್ಯಾಪಾರದಲ್ಲಿ ಸ್ವಲ್ಪ ಲಾಭ ಜಾಸ್ತಿ ಇರುತ್ತೆ. ಆದರೆ ಮನೆಯಲ್ಲಿ ಕೊಂಚ ಮಟ್ಟಿಗೆ ಭಿನ್ನಾಭಿಪ್ರಾಯ ವೃದ್ಧಿ ಆಗತ್ತೆ. ಪ್ರಮುಖವಾಗಿ ಯಾರೂ ಹಾಲಿನ ಬಿಸ್ನೆಸ್ಸನ್ನು ಮಾಡ್ತಿರ್ತಿರೋ, ಸಿಹಿ ಪದಾರ್ಥಗಳನ್ನು, ಮಂಗಳ ದ್ರವ್ಯಗಳನ್ನು ವ್ಯಾಪಾರ ಮಾಡ್ತಿರ್ತಾರೋ ಆ ವ್ಯಾಪಾರಿಗಳಿಗೆ ಈ ದಿನ ಸ್ವಲ್ಪ ಲಾಭ ಜಾಸ್ತಿಯನ್ನು ಪಡೆಯತಕ್ಕಂಥದ್ದು ಅಂತ ಹೇಳಿ. ಮಿಥುನ ರಾಶಿಯವರಿಗೆ ಹೊಸ ಕೆಲಸವನ್ನು ಪ್ರಾರಂಭಿಸಲು ಈ ದಿನ ಇಷ್ಟ ಸ್ನೇಹಿತರ ಅಥವಾ ಆತ್ಮೀಯ ಸ್ನೇಹಿತರ ಸಹಾಯದಿಂದ ಏನೋ ಲಾಭದಾಯಕ ಹೆಜ್ಜೆಗಳನ್ನು ಇಡ್ತೀರ. ಮನಸ್ಸಿಗೆ ಏನೋ ಒಂಥರ ಸಂತೋಷವಾಗಿರುತ್ತೆ. ಅದೇ ರೀತಿ ಆರೋಗ್ಯದಲ್ಲೂ ಕೂಡ ವೃದ್ಧಿ ಆಗ್ತಾ ಹೋಗ್ತಿರುತ್ತೆ. ಭೂಮಿ ವಿಚಾರದಲ್ಲಿ ಈ ದಿನ ಲಾಭ ಕಮ್ಮಿಯೇ ಇದೆ. ಕೊಂಚ ಮಟ್ಟಿಗೆ ಯೋಚನೆ ಮಾಡ್ಕೊಂಡು ಇನ್ವೆಸ್ಟ್ ಮಾಡತಕ್ಕಂಥದ್ದು. ರಾಜಕೀಯ ಕ್ಷೇತ್ರದಲ್ಲಿ ಯಾರು ಉನ್ನತಿಯನ್ನು ಪಡಿಬೇಕು ಅಂದ್ಕೊಂಡಿರ್ತೀರ ಈ ದಿನ ಕೊಂಚ ಮಟ್ಟಿಗೆ ಗೊತ್ತಿಲ್ಲದೋ ಅಪಕೀರ್ತಿಗಳು ಬರ್ತಾ ಹೋಗ್ಬೋದು. ಹೋಟೆಲ್ ಬಿಸ್ನೆಸ್ ಅವರಿಗೆ ಈ ದಿನ ಲಾಭದಾಯಕ ದಿನವಾಗಿರುತ್ತೆ. ಯಥೇಚ್ಛವಾಗಿ ದ್ವಿಗುಣವಾದ ಲಾಭವನ್ನು ಪಡೆಯತಕ್ಕಂಥದ್ದು ಅಂತ ಹೇಳಿ. ಕಟಕ ರಾಶಿಯವರಿಗೆ ಪ್ರಮುಖವಾಗಿ ಯಾರು ಕೃಷಿ ಚಟುವಟಿಕೆಯನ್ನು ಮಾಡ್ತಿರ್ತಾರೋ ಅವರಿಗೆ ಈ ದಿನ ಲಾಭದಾಯಕ ದಿನವಾಗಿರುತ್ತೆ. ಕೃಷಿ ವಿಚಾರ ಸಂಬಂಧಪಟ್ಟಿದಲ್ಲಿ ನೀವು ಏನೇ ಇವತ್ತು ವ್ಯವಹಾರ ಮಾಡಿದ್ರೆ ಯಥೇಚ್ಛವಾಗಿ ಲಾಭವನ್ನು ಪಡೆಯತಕ್ಕಂಥದ್ದು. ಪ್ರಮುಖವಾಗಿ ಯಾರು ಈವೆಂಟ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ಗಳನ್ನು ಅಥವಾ ಆ ಥರ ವಿಚಾರಗಳಲ್ಲಿ ಯಾರು ಒಂದು ವ್ಯಾಪಾರ ಅಥವಾ ವ್ಯವಹಾರಿತವಾಗಿ ಯಾರು ವ್ಯವಹರಿಸ್ತಿರ್ತಾರೋ ಅವರಿಗೆ ನಷ್ಟದ ದಿನವಾಗಿರುತ್ತೆ. ಕೊಂಚ ಮಟ್ಟಿಗೆ ಜಾಗೃತವಾಗಿ ವ್ಯವಹರಿಸತಕ್ಕಂಥದ್ದು. ಈ ದಿನ ಪ್ರಮುಖವಾಗಿ ಯಾರು ಹೂವಿನ ಬಿಸ್ನೆಸ್ಸನ್ನು, ಹಣ್ಣು ತರಕಾರಿ ಬಿಸ್ನೆಸ್ಸನ್ನು ಮಾಡ್ತಿರ್ತಾರೋ ಅವರಿಗೆ ಲಾಭ ಜಾಸ್ತಿನೇ ಪಡೆತಕ್ಕಂಥದ್ದು. ಗೊತ್ತಿಲ್ಲದೋ ಇಷ್ಟ ದೇವರ ದರ್ಶನದಿಂದ ಮನಸ್ಸಿಗೆ ಏನೋ ಒಂಥರ ತೃಪ್ತಿ ಸಿಗ್ತಾ ಹೋಗ್ತಿರುತ್ತೆ. ಅಂದರೆ ಅನ್ಎಕ್ಸ್ಪೆಕ್ಟೆಡ್, ಆ ದೇವಸ್ಥಾನಕ್ಕೆ ಹೋಗೋದೇ ಇಲ್ಲ ಅಂತ ನೀವು ಅಂದ್ಕೊಂಡಿರ್ತೀರ ಈ ದಿನ ಕೆಲಸದ ಒತ್ತಡದಲ್ಲಿ. ಆದರೆ ಆ ದೇವರ ದರ್ಶನವನ್ನು ಮಾಡಿ ಖಂಡಿತವಾಗಿ ಇಡೀ ದಿನ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ. ಮಾಡತಕ್ಕಂಥ ಎಲ್ಲ ಕೆಲಸದಲ್ಲೂ ಉತ್ಸಾಹ ವೃದ್ಧಿಯಾಗಿ ಲಾಭದಾಯಕ ದಿನವನ್ನಾಗಿ ಮಾಡ್ಕೊಳ್ಬೋದು ಅಂತ. ಸಿಂಹರಾಶಿಯವರಿಗೆ ಈ ದಿನ ಗೊತ್ತಿಲ್ಲದೋ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗ್ತಾನೆ ಹೋಗ್ತಿರುತ್ತೆ. ಆರೋಗ್ಯದ ಮೇಲೆ ಗಮನ ಹರಿಸತಕ್ಕಂಥದ್ದು. ಗೊತ್ತಿಲ್ಲದೋ ಶತ್ರುಗಳು ಕೂಟ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ. ಅಂದ್ಕೊಂಡಿರ್ತೀರ ಎಲ್ಲರೂ ಕೂಡ ನಮ್ಮವರೇ, ಎಲ್ಲರೂ ಕೂಡ ನಾನೇ ಸಹಾಯವನ್ನು ಮಾಡಿದ್ದೇನೆ, ಎಲ್ಲರೂ ಕೂಡ ನನ್ನ ಅಪೇಕ್ಷೆಯಲ್ಲೇ ಇದ್ದಾರೆ, ಅಥವಾ ನಾನು ಅವರಿಗೆ ಏನನ್ನೂ ಕೂಡ ಒಂದಷ್ಟು ವಿಚಾರದಲ್ಲಿ ತೊಂದರೆಗಳನ್ನು ಕೊಟ್ಟಿಲ್ಲ, ಹಾಗಾಗಿ ಎಲ್ಲರೂ ಕೂಡ ನಮ್ಮವರೇ ಅಂತ ತಪ್ಪು ಭಾವನೆಗಳು ತಿಳಿದುಕೊಂಡಿದ್ದಾರೆ. ಗೊತ್ತಿಲ್ಲದೋ ಯಾರು ನಿಮ್ಮವರೇ ಅಂತ ನೀವು ಅಂದ್ಕೊಂಡಿರ್ತೀರ ಅವರಿಂದನೇ ಈ ದಿನ ಅವಮಾನವನ್ನು ಅಥವಾ ಸಮಸ್ಯೆಗಳನ್ನು ಎದುರಿಸತಕ್ಕಂಥದ್ದು ಅಂತ. ಮಾಡ್ತಕ್ಕಂಥ ವ್ಯಾಪಾರದಲ್ಲಿ ಕೊಂಚ ಮಟ್ಟಿಗೆ ಪ್ರಗತಿಯನ್ನು ನೋಡ್ಬೋದು. ಯಾರು ಪುಸ್ತಕದ ವ್ಯಾಪಾರಿಗಳಾಗಿರ್ತಿರೋ, ಯಾರು ಕಾಗದ ಬಿಸ್ನೆಸ್ಗಳನ್ನು ಮಾಡಬೇಕು ಅಂದ್ಕೊಂಡು ಅಪೇಕ್ಷೆ ಇರುತ್ತೋ ಅವರಿಗೆ ಕೊಂಚ ಮಟ್ಟಿಗೆ ಲಾಭದಾಯಕ ದಿನಗಳಾಗಿರುತ್ತೆ ಅಂತ. ಆಟೋ ರಿಕ್ಷಾದವರಿಗೆ, ಒಂದಷ್ಟು ಕ್ಯಾಬ್ ಡ್ರೈವರ್ಗಳಿಗೆ ಗೊತ್ತಿಲ್ಲದೋ ಈ ದಿನ ಸಂಪಾದನೆ ಸ್ವಲ್ಪ ಮಟ್ಟಿಗೆ
ಕಮ್ಮಿ ಆಗಿರುತ್ತೆ ಅಂತ ಹೇಳಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಾಡತಕ್ಕಂಥ ವ್ಯಾಪಾರದಲ್ಲಿ ಕೊಂಚ ಮಟ್ಟಿಗೆ ಲಾಭದಾಯಕವಾಗಿರುತ್ತೆ. ಯಾರು ಟ್ರಾವೆಲ್ ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಾರೋ ಅಥವಾ ಈ ದಿನ ದೊಡ್ಡ ಟ್ರಾವೆಲ್ ಬಿಸ್ನೆಸ್ನಲ್ಲಿ ಒಳ್ಳೆ ಸಂಪಾದನೆಯನ್ನು ಕೀರ್ತಿನ ಸಂಪಾದಿಸಬೇಕು ಅಂತ ವೆಹಿಕಲ್ಗಳನ್ನು ನೋಡ್ತಿರ್ತಾರೋ ಅವ್ರಿಗೆ ಒಳ್ಳೆ ಶುಭ ದಿನವಾಗಿರುತ್ತೆ. ಉತ್ತಮವಾದ ಗಾಡಿಗಳನ್ನಾಗಿರ್ಬೋದು ಅಥವಾ ಉತ್ತಮ ಲಕ್ಷ್ಮಿ ಅನುಗ್ರಹವನ್ನು ಈ ದಿನ ಪಡೆಯತಕ್ಕಂಥದ್ದು ಅಂತ. ಯಾರು ಈ ದಿನ ದೂರದ ಪ್ರಯಾಣವನ್ನು ಮಾಡಬೇಕು ಅಂತ ಅಪೇಕ್ಷೆ ಇದೆಯೋ ಅವರು ಪ್ರಯಾಣ ಮುಂಚಿತವಾಗಿ ನಿಮ್ಮ ಇಷ್ಟ ದೇವರನ್ನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ಪ್ರಯಾಣ ಬೆಳೆಸಿ. ಖಂಡಿತವಾಗಿ ಯಾವುದೇ ರೀತಿಯ ಅಡೆತಡೆಗಳು ಪ್ರಯಾಣದಲ್ಲಿ ಬರುವುದಿಲ್ಲ ಅಂತ. ಮನೆಯೊಂದಿಗೆ ಉತ್ತಮ ಬಾಂಧವ್ಯ ವೃದ್ಧಿ ಆಗ್ತಾ ಹೋಗ್ತಿರುತ್ತೆ. ಸಂಸಾರದ ಜಂಜಾಟಗಳು ಇವತ್ತೊಂದಷ್ಟು ವಿಚಾರದಲ್ಲಿ ಸ್ವಲ್ಪ ಸಾಲ್ವ್ ಆಗ್ತಾ ಹೋಗ್ತಿರುತ್ತೆ. ಮನಸ್ಸಿಗೆ ಏನೋ ಒಂಥರ ಸಂತೋಷ ವೃದ್ಧಿ ಆಗ್ತಾ ಹೋಗ್ತಿರುತ್ತೆ ಅಂತ ಹೇಳಿ. ತುಲಾರಾಶಿ. ತುಲಾರಾಶಿಯವರಿಗೆ ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಏನೋ ಒಂದು ವಾರ ಅಭಿವೃದ್ಧಿಯನ್ನು ಉಂಟಾಗುವ ಒಂದಷ್ಟು ಸಂದರ್ಭಗಳು ಬರ್ತಿದೆ ಅಂತ ಮನಸ್ಸಿಗೆ ಏನೋ ಸಂತೋಷ. ಮನೆಯವರೊಂದಿಗೆ ಕೊಂಚ ಮಟ್ಟಿಗೆ ಭಿನ್ನಾಭಿಪ್ರಾಯಗಳು ಮನಸ್ಸಿಗೆ ಕಸಿಬಿಸಿ ಆಗ್ತಾ ಹೋಗ್ತಿರುತ್ತೆ. ಅದೇ ರೀತಿ ಇಷ್ಟ ಸ್ನೇಹಿತರೊಂದಿಗೆ ಕೂತಿ ಭೋಜನವನ್ನು ಮಾಡೋ ಮುಖಾಂತರ ಮನಸ್ಸಿಗೆ ಏನೋ ಒಂಥರ ತೃಪ್ತಿ, ನನ್ನ ಬಳಿ ಎಲ್ಲರೂ ಇದ್ದಾರೆ, ನನ್ನ ಕಷ್ಟ ಸುಖಗಳಿಗೆ ಯಾರು ಆಗ್ತಾರೆ ಅಂತ ಮನಸ್ಸಿಗೆ ಉತ್ಸಾಹ ವೃದ್ಧಿ ಆಗ್ತಾ ಹೋಗ್ತಿರುತ್ತೆ. ಗೊತ್ತೋ ಗೊತ್ತಿಲ್ಲದೋ ಇಷ್ಟ ಜನರ ಮಿಲನದಿಂದ ಮನಸ್ಸಿಗೆ ಒಳ್ಳೆ ಉತ್ಸಾಹ ವೃದ್ಧಿ ಆಗ್ತಾ ಆಗಿರುತ್ತೆ. ಇನ್ನು ಯಥೇಚ್ಛವಾಗಿ ಕೆಲಸವನ್ನು ಮಾಡಬೇಕು, ಸಂಪಾದನೆ ಮಾಡಬೇಕು ಅಥವಾ ಒಳ್ಳೆ ಕೀರ್ತಿನ ಅಪೇಕ್ಷೆ ಮಾಡಬೇಕು ಅಂತ ಮನಸ್ಸಿನಲ್ಲಿ ಒಳ್ಳೆ ಉತ್ಸಾಹ ವೃದ್ಧಿ ಆಗ್ತಾ ಹೋಗ್ತಿರತಕ್ಕಂಥದ್ದು. ಜಾಗೃತೆಯಿಂದ ಇರತಕ್ಕಂಥದ್ದು. ಯಾರು ಈ ದಿನ ಗೊತ್ತೋ ಗೊತ್ತಿಲ್ಲದೋ ಕೃಷಿ ವಿಚಾರಗಳಲ್ಲಿ ಹೊಸದಾಗಿ ಇನ್ವೆಸ್ಟನ್ನು ಮಾಡ್ತೀನಿ, ಏನೋ ಕಲಿದೆ, ಇನ್ಯಾರೋ ನಂಬ್ಕೊಂಡು ಏನೋ ನಾನು ದುಡ್ಡನ್ನು ಹೂಡಿಕೆ ಮಾಡಬೇಕು ಅಂತ ಅಪೇಕ್ಷೆ ಇದ್ದರೆ ಖಂಡಿತ ಬೇಡ. ಇಲ್ಲ ಅಂದರೆ ಸಮಸ್ಯೆ ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಡ್ತೀರಾ ಅಂತ ಹೇಳಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಆಡತಕ್ಕಂಥ ಮಾತುಗಳೇ ಸಮಸ್ಯೆ ಆಗಿರುತ್ತೆ ಅಂತ. ಅಂದರೆ ಗೊತ್ತೋ ಗೊತ್ತಿಲ್ಲದೋ ನೀವು ಯಾವ ರೀತಿ ಆಡಬೇಕು ಅಂತ ಏನು ಆ ಮಾತುಗಳನ್ನು ಹೇಳೇ ಇರೋದಿಲ್ಲ. ಆದರೆ ಏನನ್ನೋ ಹೇಳೋಕ್ಕೆ ಹೋಗಿ ಇನ್ನೇನೋ ಹೇಳಿ ಗೊತ್ತೋ ಗೊತ್ತಿಲ್ಲದ ಸಮಸ್ಯೆ ಎಂಬ ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀರ. ಜಾಗ್ರತೆಯಿಂದ ಇರತಕ್ಕಂಥದ್ದು. ಈ ದಿನ ಮನೆಯಲ್ಲಿ ಕೊಂಚ ಮಟ್ಟಿಗೆ ಕಿರಿಕಿರಿ ಆಗತ್ತೆ. ಆದರೆ ಮನಸ್ಸಿಗೆ ತೃಪ್ತಿಕರ ಆಗತಕ್ಕಂಥ ಒಂದಷ್ಟು ಕೆಲಸಗಳು ವ್ಯಾಪಾರ ಸ್ಥಳದಲ್ಲಿ ಆಗತಕ್ಕಂಥ ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನವಾಗಿ ಲಾಭ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಪ್ರಮುಖವಾಗಿ ಯಾರು ಗೃಹಿಣಿಯರಾಗಿ ಮನೆಯಲ್ಲಿ ತುಂಬ ಒತ್ತಡದಿಂದ ಕೆಲಸವನ್ನು ಮಾಡ್ತಿರ್ತಾರೋ ಈ ದಿನ ಸ್ವಲ್ಪ ಕೆಲಸದಿಂದ ಬಿಡುಗಡೆಯಾಗಿ ಒಂದಷ್ಟು ಪರಿಸರದೊಂದಿಗೆ ಸಮಯವನ್ನು ಕಳೆಯುವ ಒಂದಷ್ಟು ಒಳ್ಳೆಯ ವಿಚಾರಗಳು ನಿಮ್ಮ ಜೀವನದಲ್ಲಿ ಈ ದಿನ ಆಗತ್ತೆ ಅಂತ ಹೇಳಿ. ಧನುಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ ಈ ದಿನ ಕೊಂಚ ಮಟ್ಟಿಗೆ ಆರೋಗ್ಯದಲ್ಲಿ ಏರುಪೇರಾಗತ್ತೆ. ಆರೋಗ್ಯ ಮೇಲೆ ಗಮನ ಹರಿಸತಕ್ಕಂಥದ್ದು. ಇಷ್ಟ ಜನರ ಮಿಲನದಿಂದ ಮನಸ್ಸಿಗೇನೋ ತೃಪ್ತಿವಾಗತ್ತೆ. ಮನಸ್ಸನ್ನು ತಿಳಿಯಾಗಿಳಿಸ್ಕೊಳ್ಳಲು ನಿಮ್ಮ ಇಷ್ಟವಾದ ಸ್ಥಳಕ್ಕೆ ಹೋಗಿ ಒಂದು ಸ್ವಲ್ಪ ಮಟ್ಟಿಗೆ ಸಮಯವನ್ನು ಕಳೆದು ಬಂದವರ ಮುಖಾಂತರ ಮನಸ್ಸಿಗೆ ಉತ್ಸಾಹ ವೃದ್ಧಿ ಮಾಡ್ಕೊಳ್ತಾ ಹೋಗ್ತೀರಾ. ವ್ಯಾಪಾರದಲ್ಲಿ ಲಾಭ ಕಟ್ಟಿಟ್ಟ ಬುತ್ತಿ ಈ ದಿನ. ಆದರೆ ಜಾಗೃತವಾಗಿ ವ್ಯವಹರಿಸತಕ್ಕಂಥದ್ದು. ಎಲ್ಲವೂ ಸರಿ ಇದೆ ಅಂಥೇಳಿ ತುಂಬ ದೊಡ್ಡ ಮಟ್ಟಿಗೆ ಗೊತ್ತೋ ಗೊತ್ತಿಲ್ಲದೋ ಹಣವನ್ನು ಬೇರೆಯವರ ಬಳಿ ಇನ್ವೆಸ್ಟ್ ಮಾಡಿದರೆ ಅಥವಾ ಬೇರೆಯವರ ಬಳಿ ಕೊಟ್ಟಿದರೆ ಆ ಹಣವನ್ನು ಕಳೆದುಕೊಳ್ಳಿಬಿಡ್ಬೋದು. ಹಾಗಾಗಿ ಜಾಗ್ರತೆಯಿಂದ ಆ ಹಣದ ವಿಚಾರದಲ್ಲಿ ವ್ಯವಹರಿಸತಕ್ಕಂಥದ್ದು ಅಂಥೇಳಿ. ಮಕರ ರಾಶಿ. ಮಕರ ರಾಶಿಯವರಿಗೆ ಮಾಡತಕ್ಕಂಥ ಕೆಲಸಗಳಲ್ಲಿ ಈ ದಿನ ಅಭಿವೃದ್ಧಿಯ ದಿನವಾಗಿರುತ್ತೆ. ಎಲ್ಲ ವಿಚಾರದಲ್ಲೂ ಲಾಭದಾಯಕ ದಿನವಾಗಿದ್ದರೂ ಕೂಡ ಮನಸ್ಸಿಗೆ ಏನೋ ಒಂಥರ ಕಳ್ಕೊಂಡೆ ಎಂಬ ಒಂದು ಭಾವನೆ ವೃದ್ಧಿ ಆಗ್ತಾ ಬಂದಿರುತ್ತೆ. ಆದರೂ ಕೂಡ ಹೊಸ ಕೆಲಸವನ್ನು ಪ್ರಾರಂಭಿಸಬೇಕು ಅಥವಾ ಹೊಸ ಕೆಲಸದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ಬೇಕು, ಇನ್ನು ಯಥೇಚ್ಛವಾಗಿ ನಾನು ಕೀರ್ತಿಯನ್ನು ಸಂಪಾದನೆ ಮಾಡಬೇಕು ಅಂತ ತುಂಬ ಜನ ಅಂದ್ಕೊಳ್ತಾ ಇರ್ತಾರೆ ಮಕರ ರಾಶಿಯವರಿಗೆ. ಆ ದಿನ ಈ ದಿನ ಸುಲಭವಾಗಿ ದಿನವಾಗಿರುತ್ತೆ. ಅಂದರೆ ನೀವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ದೊಡ್ಡ ಮಟ್ಟದ ಹೆಜ್ಜೆಯನ್ನು ಇಡ್ತೀರಾ. ಅದರಿಂದ ಉತ್ತಮ ಕೀರ್ತಿಯನ್ನು ಲಾಭವನ್ನು ಪಡೆಯತಕ್ಕಂಥದ್ದು. ಹಾಗಾಗಿ ಮಾಡ್ತಕ್ಕಂಥ ಕೆಲಸದಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ನ ಇನ್ಕ್ರೀಸ್ ಮಾಡಿಕೊಂಡು ಕೆಲಸವನ್ನು ವೃದ್ಧಿ ಮಾಡ್ಕೊಳ್ತಾ ಹೋಗಿ. ಖಂಡಿತವಾಗಿ ಒಳ್ಳೆ ಅಪೇಕ್ಷೆಯನ್ನು, ಪ್ರಮುಖವಾಗಿ ಒಳ್ಳೆ ಕೀರ್ತಿ ಲಾಭವನ್ನು ಪಡೆಯತಕ್ಕಂಥದ್ದು ಅಂತ. ಆರೋಗ್ಯದ ಮೇಲೆ ಗಮನ ಹರಿಸತಕ್ಕಂಥದ್ದು. ಗೊತ್ತೋ ಗೊತ್ತಿಲ್ಲದೋ ಕೆಲಸದ ಒತ್ತಡಗಳಿಂದಲೇ ಆರೋಗ್ಯವನ್ನು ಕೆಡಿಸ್ಕೊಂಡ್ಬಿಡ್ತೀರಾ ಅಂಥೇಳಿ ಮಕರ ರಾಶಿಯವರು. ಹಾಗಾಗಿ ಆರೋಗ್ಯದ ಮೇಲೆ ಕೊಂಚ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಗಮನ ಹರಿಸತಕ್ಕಂಥದ್ದು ಅಂತ. ಕುಂಭರಾಶಿಯವರಿಗೆ ಈ ದಿನ ಕೊಂಚ ಮಟ್ಟಿಗೆ ಹಣವನ್ನು ಕಳೆದುಕೊಳ್ಳುವ ದಿನವಾಗಿರುತ್ತೆ ಅಂತ. ಅಂದರೆ ಯಾವುದಕ್ಕೂ ಮೊದಲು ಇನ್ವೆಸ್ಟ್ ಮಾಡಿರ್ತೀರ, ಈ ದಿನ ಅದು ಲಾಭದಾಯಕ ದಿನವಾಗಿ ನಿಮಗೆ ಹಣವನ್ನು ಪಡಿಬೋದು ಅಂತ ನಿಮ್ಮ ಅಪೇಕ್ಷೆ ಇರುತ್ತೆ. ಅಥವಾ ಇನ್ಯಾರೋ ನಿಮಗೆ ಈ ದಿನ ಹಣವನ್ನು ಕೊಡ್ಬೋದು ಅಂತ ಒಂದಷ್ಟು ಕಮಿಟ್ಮೆಂಟಿಗೆ ಬಂದಿರ್ತೀರ. ಗೊತ್ತೋ ಗೊತ್ತಿಲ್ಲದೋ ಆ ಹಣ ನಿಮಗೆ ಕೈಗೆ ಸಿಗದೆ ಆ ಕಮಿಟ್ಮೆಂಟಲ್ಲಿ ಒದ್ದಾಡ್ತಾ ಇಡೀ ದಿನವನ್ನು ಗೊಂದಲದ ಗೂಡು ಮಾಡ್ಕೊಂಡ್ಬಿಡ್ತೀರ. ಸ್ವಲ್ಪ ಆ ವಿಚಾರದಲ್ಲಿ ಜಾಗೃತೆಯಿಂದ ಇರತಕ್ಕಂಥದ್ದು ಅಂತ.
ಇದನ್ನು ಗೊತ್ತೋ ಗೊತ್ತಿಲ್ಲದೋ ಒಂದಷ್ಟು ವಿಚಾರದಲ್ಲಿ ಲಾಭದಾಯಕವಾಗಿರುತ್ತೆ. ಪ್ರಮುಖವಾಗಿ ಕುಟುಂಬದಲ್ಲಿ ಉತ್ತಮ ಸಹಕಾರ ನಿಮಗೆ ಸಿಗುತ್ತೆ. ಏನೇ ಕೆಲಸ ಮಾಡಿದ್ರೆ ನಿಮ್ಮ ಜೊತೆ ಇಡೀ ಕುಟುಂಬ ಇರುತ್ತೆ ಅಂತ ನಿಮಗೊಂದು ಉತ್ಸಾಹ ವೃದ್ಧಿ ಆಗ್ತಾ ಹೋಗ್ತಿರುತ್ತೆ. ಸ್ನೇಹಿತರ ಮಿಲನದಿಂದ ಹಿಂದೆ ಆಗಿರ್ತಕ್ಕಂಥ ಒಂದಷ್ಟು ಹಳೆಯ ಕೈಗಟ್ಟೆಗಳನ್ನು ಮರಿತಾ ಹೋಗ್ತೀರಾ. ಅದೇ ರೀತಿ ಪ್ರಮುಖವಾಗಿ ನೂತನ ಬಿಸ್ನೆಸ್ಸನ್ನು ಪ್ರಾರಂಭಿಸಲು ಯಥೇಚ್ಛವಾಗಿ ಆಸೆ ವೃದ್ಧಿ ಆಗ್ತಾ ಹೋಗ್ತಿರುತ್ತೆ. ಹಾಗಾಗಿ ಇಡೀ ದಿನ ಮನಸ್ಸನ್ನು ತುಂಬ ಸಂತೋಷವಾಗಿ ಇಟ್ಕೊಳ್ಬಹುದು ಅಂತ ಹೇಳಿ. ಮೀನರಾಶಿಯವರಿಗೆ ಇವತ್ತು ಮಾಡತಕ್ಕಂಥ ಕೆಲಸದಲ್ಲಿ ಅಲ್ಪ ಮಟ್ಟಿನ ಪ್ರಗತಿ ಇರುತ್ತೆ. ಇಡೀ ದಿನ ಉತ್ತಮ ಬಾಂಧವ್ಯದಲ್ಲಿದ್ದರೂ ಕೂಡ ಕೆಲಸದ ಒತ್ತಡ ಜಾಸ್ತಿ ಆಗ್ತಾನೆ ಹೋಗ್ತಿರುತ್ತೆ. ಜಾಗ್ರತೆಯಿಂದ ಇರತಕ್ಕಂಥದ್ದು. ಜನಗಳ ವಿರೋಧ ದಿನೇ ದಿನೇ ಜಾಸ್ತಿ ಆಗ್ತಾನೆ ಹೋಗ್ತಿರುತ್ತೆ. ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಆಡ್ತಕ್ಕಂಥ ಮಾತಿನ ಮೇಲೆ ಗಮನ ಇರತಕ್ಕಂಥದ್ದು. ಯಾವುದೇ ವ್ಯಾಪಾರ ವ್ಯವಹಾರ ಮಾಡಿದ್ರೂ ಕೂಡ ಅದು ಸಂಪೂರ್ಣ ಪರಿಪೂರ್ಣವಾಗಿದ ನಂತರವೇ ಬೇರೆಯವರಿಗೆ ತಿಳಿಸಿಕೊಡಿ. ಇಲ್ಲದಿದ್ದರೆ ಆ ಎಲ್ಲ ಕೆಲಸಗಳು ಸ್ವಲ್ಪ ನಿಧಾನವಾಗಿಬಿಡುತ್ತೆ ಅಂಥೇಳಿ. ಗೊತ್ತೋ ಗೊತ್ತಿಲ್ಲದೋ ಈ ದಿನ ಯಾರೋ ಕೃಷಿ ಚಟುವಟಿಕೆಯನ್ನು ನಡೆಸಬೇಕು ಅಂದ್ಕೊಂಡಿದ್ದೀರಾ, ಅಥವಾ ಭೂಮಿ ವಿಚಾರದಲ್ಲಿ ಇನ್ವೆಸ್ಟನ್ನು ಮಾಡಬೇಕು, ಅಥವಾ ಭೂಮಿಯನ್ನು ಮಾರಾಟ ಮಾಡಬೇಕು ಅಂತ ಮೀನರಾಶಿಯವರು ಅಂದ್ಕೊಂಡಿದ್ರೆ ಖಂಡಿತ ಬೇಡ. ಏನಾದ್ರು ವ್ಯಾಪಾರ ವ್ಯವಹಾರ ಭೂಮಿ ವಿಚಾರದಲ್ಲಿ ಈ ದಿನ ಮಾಡಿದ್ರೆ, ಅಥವಾ ಆ ವಿಚಾರ ಕೃಷಿ ಚಟುವಟಿಕೆಯಲ್ಲಿ ಭಾಗವಹಿಸಿದರೆ ಗೊತ್ತೋ ಗೊತ್ತಿಲ್ಲದೋ ಒಂದಷ್ಟು ವಿಚಾರವನ್ನು, ಅಂದರೆ ಪ್ರಮುಖವಾಗಿ ಭೂಮಿ ವಿಚಾರಗಳಲ್ಲಿ ನಷ್ಟವನ್ನು ಅನುಭವಿಸತಕ್ಕಂಥದ್ದು ಅಂತ. ತುಂಬ ಜನ ಕೇಳ್ತಾ ಇರ್ತಾರೆ, ಗುರುಗಳೇ ನಾನು ಎಷ್ಟೇ ಉತ್ತಮವಾದ ಆಹಾರವನ್ನು ಸೇವಿಸಿದ್ರು ಕೂಡ, ನಾನು ತುಂಬ ಒಳ್ಳೆಯ ವಾಯು ವಿಹಾರವನ್ನು ಮಾಡ್ತೀನಿ, ತುಂಬ ಟೈಮಿಗೆ ಊಟ ತಿಂಡಿಯನ್ನು ತೆಗೆದುಕೊಳ್ತೀನಿ, ಆಡಿದ್ರೂ ಕೂಡ ನನ್ನ ಆರೋಗ್ಯ ವೃದ್ಧಿ ಆಗ್ತಾ ಇಲ್ಲ. ಆರೋಗ್ಯದ ಸಮಸ್ಯೆಯಲ್ಲಿ ನಾನು ಸಿಗಾಕೊಂಡ್ಬಿಟ್ಟಿದ್ದೀನಿ. ನನ್ನ ಆರೋಗ್ಯವನ್ನು ವೃದ್ಧಿ ಮಾಡ್ಕೊಳ್ಳೋಕೆ ನಾನು ಏನು ಮಾಡ್ಬೋದು? ಯಾವ ದೇವರ ಮಂತ್ರವನ್ನು ಜಪ ಮಾಡಿದರೆ ಅಥವಾ ಯಾವ ದೇವರ ಆರಾಧನೆ ಮಾಡಿದರೆ ನನಗಿರತಕ್ಕಂಥ ಆರೋಗ್ಯ ಸಮಸ್ಯೆಗಳು ಸ್ವಲ್ಪ ಬಿಡುಗಡೆ ಆಗಿಬಿಡುತ್ತೆ ಅಂತ ತುಂಬ ಜನ ಕೇಳ್ತಿರ್ತೀರ. ಪ್ರಮುಖವಾಗಿ ನೀವು ಶಿವನನ್ನು ಆರಾಧನೆ ಮಾಡಿ. ಯಾರು ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಕ್ಷೀರ ಅಂದರೆ ಹಾಲಿನಿಂದ ಶಿವನಿಗೆ ಒಂದು ರುದ್ರಾಭಿಷೇಕವನ್ನು ಮಾಡಿಸ್ತಾರೋ, ಅಥವಾ ಒಂದು ಅಭಿಷೇಕದಲ್ಲಿ ಭಾಗವಹಿಸಿ ಆ ಪ್ರಸಾದವನ್ನು ಸ್ವೀಕರಿಸ್ತಾರೋ, ಓಂ ಮೃತ್ಯುಂಜಯಾಯ ನಮಃ ಎಂಬ ಮಂತ್ರವನ್ನು ಯಾರು ಜಪವನ್ನು ಡೈಲಿ 48 ಬಾರಿ 108 ಬಾರಿ ಮಾಡ್ಕೊಳ್ತಾ ಹೋಗ್ತೀರಾ, ಖಂಡಿತವಾಗಿಯೂ ಆರೋಗ್ಯದಲ್ಲಿ ವೃದ್ಧಿ ಆಗ್ತಾ ಹೋಗ್ತಿರುತ್ತೆ. ಆದಷ್ಟು ಮೃತ್ಯುಂಜಯ ಮಂತ್ರವನ್ನು ಜಪ ಮಾಡಿಕೊಳ್ಳಿ, ಖಂಡಿತ ಆರೋಗ್ಯ ಸಮಸ್ಯೆಯಿಂದ ಹೊರಡೆ ಬರ್ತೀರಾ ಅಂಥೇಳಿ. ನಾಳೆಯ ಸಂಚಿಕೆಯಲ್ಲಿ ಸಿಗೋಣ. ಪ್ರತಿಯೊಬ್ಬರೂ ಕೂಡ ಭಗವಂತ ಉತ್ತಮ ಆರೋಗ್ಯವನ್ನು ಕರುಣಿಸಿಕೊಡಲಿ ಅಂಥೇಳಿ ಆಶಿಸುತ್ತೇನೆ. ಶುಭಮಸ್ತು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.